Hi, my dear students. I am your Dhananjay sir. All of you welcome to our LKS Navodaya and Sainik YouTube channel. ನಿಮ್ಗೆಲ್ರಿಗೂ ಸ್ವಾಗತ ಕೊಡ್ತಾ ಇವತ್ತೊಂದು ಬ್ಯೂಟಿಫುಲ್ ಆದ ಇನ್ಫಾರ್ಮೇಶನ್ ವಿಡಿಯೋ ಇದು ಏನ್ ಸರ್ ಅದು ಅಂದ್ರೆ ವೆರಿ ಇಂಪಾರ್ಟೆಂಟ್. ಯಾರೆಲ್ಲ ಈ ವರ್ಷ ನವೋದಯ ಶಾಲೆಗೆ ಅಪ್ಲಿಕೇಶನ್ ಹಾಕಿದ್ರಿ, ಯಾರೆಲ್ಲ ವರ್ಷಗಟ್ಟಲೆ ಕುತ್ಕೊಂಡು ಆನ್ಲೈನ್ ಆಫ್ಲೈನ್ ಆ ಕೋಚಿಂಗ್ ಈ ಕೋಚಿಂಗ್ ಅಲ್ಲಿ ಇಲ್ಲಿ ಅಂತ ಓದ್ತಾ ಇದ್ದೀರಿ, ಈ ಸರಿ ಡಿಸೆಂಬರ್ 13ಕ್ಕೆ ನಾವು ಎಕ್ಸಾಮ್ ಬರೀಬೇಕು ಸರ್ ಅಂತ ಇದ್ದೀರಿ, ಅಂತವರಿಗೊಂದು ಶುಭ ಸುದ್ದಿ. ಏನಂದ್ರೆ ಇಷ್ಟು ದಿನ ನಾವು ಕಾಯ್ತಿದ್ದಂತ ಒಂದು ವಿಶೇಷವಾದ ಮಾಹಿತಿ, ಆಲ್ ಟಿಕೆಟ್ ಬಿಟ್ಟಿದ್ದಾರೆ. ನವೋದಯ ಶಾಲೆಗೆ ಡಿಸೆಂಬರ್ 13ನೇ ತಾರೀಕು ಎಕ್ಸಾಮ್ ಬರೀಬೇಕಲ್ಲ, ಅದಕ್ಕೆ ಪ್ರವೇಶ ಪತ್ರ ಅಥವಾ ಆಲ್ ಟಿಕೆಟ್ ಅಂತ ಏನ್ ಕರಿತೀವಿ ಅದು ಡೌನ್ಲೋಡ್ ಮಾಡ್ಕೊಳೋದಕ್ಕೆ ಬಿಟ್ಟಿದ್ದಾರೆ. ಹಾಗಾದ್ರೆ ಅದನ್ನ ಈಗ ನಾವು ಸರ್ ಒಂದು ತಿಂಗಳು ಮುಂಚೆನೆ ಯಾಕೆ ಬಿಟ್ಟಿದ್ದಾರೆ ಅನ್ನೋದಾದ್ರೆ ಹೇಳ್ತೀನಿ ನೋಡ್ರಿ. ಅದರಲ್ಲಿ ಕೆಲವೊಂದು ನಮ್ಮ ಹೆಸರಾಗ್ಲಿ, ಸ್ಪೆಲ್ಲಿಂಗ್ ಆಗ್ಲಿ, ಅಥವಾ ಡೇಟ್ ಆಫ್ ಬರ್ತ್ ಆಗ್ಲಿ, ಅಥವಾ ಮೀಡಿಯಂ ಆಫ್ ಎಕ್ಸಾಮಿನೇಷನ್, ಬೇರೆ ಎಲ್ಲ ಏನೇ ಸಮಸ್ಯೆ ಆದ್ರೂ ತೊಂದರೆ ಇಲ್ಲ. ನಿಮ್ದು ಕನ್ನಡ ಮೀಡಿಯಂ ಅಲ್ಲಿ ಎಕ್ಸಾಮ್ ಬೇಕು ಅಂತ ಹಾಕಿರ್ತೀರ, ಅವ್ರು ಇಂಗ್ಲಿಷ್ ಮೀಡಿಯಂ ಆಗಿರುತ್ತೆ. ಇಂಗ್ಲಿಷ್ ಮೀಡಿಯಂ ಹೋಗಿ ಕನ್ನಡ ಮೀಡಿಯಂ ಆಗಿರುತ್ತೆ. ಅಕಸ್ಮಾತ್ ಸರ್ ನಾನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಅಪ್ಲಿಕೇಶನ್ ಹಾಕಿದ್ದೆ, ಆಮೇಲೆ ನಾನು ಅದನ್ನ ಎಡಿಟ್ ಮಾಡಿಸಿದ್ದೆ, ಅದು ಕನ್ನಡ ಮೀಡಿಯಂ ಅಂತ ಚೇಂಜ್ ಮಾಡಿಸಿದ್ದೆ, ಆದ್ರೆ ಚೇಂಜ್ ಆಗಿಲ್ಲ ಸರ್, ಇಂಗ್ಲಿಷ್ ಮೀಡಿಯಂ ಅಂತಾನೆ ಆಲ್ ಟಿಕೆಟ್ ಬಂದಿದೆ ಅಂತ ಅಂದ್ರೆ ಖಂಡಿತ ಪ್ರಾಬ್ಲಮ್ ಆಗತ್ತೆ. ಯಾಕಂದ್ರೆ ವರ್ಷ ಪೂರ್ತಿ ನಾವು ಯಾವ್ದೋ ಒಂದು ಮೀಡಿಯಂ ಅಲ್ಲಿ ಓದಿರ್ತೀವಿ, ಎಕ್ಸಾಮೇ ಇನ್ನೊಂದು ಮೀಡಿಯಂ ಅಲ್ಲಿ ಕೊಟ್ರೆ ನಾವೇನ್ ಮಾಡಕ್ಕಾಗತ್ತೆ? ದಟ್ ಈಸ್ ದ ಪ್ರಾಬ್ಲಮ್. ಅಂತವ್ ಈ ತರ ಮಿಸ್ಟೇಕ್ ಗಳಿದ್ರೆ ಅದನ್ನ ಸರಿ ಮಾಡ್ಕೋಬಹುದಾ ಸರ್ ಅಂದ್ರೆ 100%. ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಿರೋದು. ಹಾಗಾದ್ರೆ ಹೇಗೆ ಸರಿ ಮಾಡ್ಕೊಳೋದು, ಅದನ್ನ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋಸ್ಗಳು ಕೂಡ ನಿಮ್ಮ ಮೊಬೈಲ್ ಅಲ್ಲಿ ಪಟ್ ಅಂತ ಬರ್ತವೆ. ಓಕೆನಾ? ಹಾಗಾದ್ರೆ ಬರ್ರಿ, ಇಲ್ಲಿ ನಮಗೆ ಈಗ ಬಂದಿರುವಂತ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಂದ್ರೆ ನವೋದಯ ಆಲ್ ಟಿಕೆಟ್ ಬಿಟ್ಟಿದ್ದಾರೆ. ಅದನ್ನ ನಾವು ಮೊಬೈಲ್ ಅಲ್ಲೂ ನೋಡ್ಬೋದು ಅಥವಾ ಸಿಸ್ಟಮ್ ಅಲ್ಲಿ ನೋಡ್ಬೋದು. ಸರ್ ನಮಗೆ ಗೊತ್ತಾಗಲ್ಲ ಅಂದ್ರೆ ನಿಮಗೆ ಅಪ್ಲಿಕೇಶನ್ ಹಾಕಿರುವಂತ ಫಾರಂ ಇದೆಯಲ್ವಾ, ನವೋದಯ ಫಾರಮು, ಅದನ್ನ ತಗೊಂಡು ಯಾವ್ದಾರೆ ನಿಮ್ಮ ಹತ್ತಿರದ ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಕೊಟ್ರೆ ನಿಮಗೆ 10 ರೂಪಾಯಿ ಕೊಟ್ರೆ ಒಂದು ಆಲ್ ಟಿಕೆಟ್ ತಕ್ಕೊಡ್ತಾರೆ. ನೋಡಿ, ಆದಷ್ಟು ಕಲರ್ ಪ್ರಿಂಟ್ ಅನ್ನ ತಗೊಳೋದು ಬಹಳ ಒಳ್ಳೇದು. ಅದರಲ್ಲಿ ಫೋಟೋ ಎಲ್ಲ ಕ್ಲಾರಿಟಿ ಇರುತ್ತೆ. ಅಲ್ಲಿ ಎಕ್ಸಾಮ್ ಸೆಂಟ್ರಲ್ ಹೋದಾಗ ಅದ್ ನೀನೇನಪ್ಪ, ಅದೇನಪ್ಪ, ಆಧಾರ್ ಕಾರ್ಡ್ ಕೊಡಪ್ಪ, ಈದ್ ಕೊಡಪ್ಪ, ಅದು ಸಮಸ್ಯೆ ತಪ್ಪತ್ತೆ. ಹಾಗಾಗಿ ಒಂದು ಕಲರ್ ಪ್ರಿಂಟ್ ತಗೊಳ್ರಿ, ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಬರ್ರಿ ನೋಡಿ, ಇಲ್ಲಿ ಅಡ್ಮಿಟ್ ಕಾರ್ಡ್ ಫಾರ್ ಕ್ಲಾಸ್ 6 JNVST 2026 ಸಮ್ಮರ್ ಬಾಂಡ್ ಹ್ಯಾಸ್ ಬಿನ್ ರಿಲೀಸ್ಡ್ ಎಕ್ಸೆಪ್ಟ್ ದ ಸ್ಟೇಟ್ ಆಫ್ ಕೇರಳ ಒಂದು ಬಿಟ್ಟು ಬಾಕಿ ಬಂದಿದೆ ಅಂತ ನೋಡ್ಕೊಳ್ರಪ್ಪ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನಾವೇನ್ ಮಾಡೋಣ ಈಗ ನೋಡಿ, ಫಸ್ಟ್ ಇಂದ ಹೇಳ್ತೀನಿ. ಫಸ್ಟ್ ನೀವೇನ್ ಮಾಡ್ರಿ, ನಿಮ್ಮ ಗೂಗಲ್ ಕ್ರೋಮ್ ಅಥವಾ ಗೂಗಲ್ಗೆ ಹೋಗ್ಬಿಟ್ಟು JNV ಅಂತ ಹೊಡೀರಿ. ಅಲ್ಲಿ JNV ಅಂತ ಹೊಡೆದ್ಬಿಟ್ಟು ಸರ್ಚ್ ಕೊಟ್ರೆ ನೋಡಿ ನಿಮಗೆ ನವೋದಯ ವಿದ್ಯಾಲಯ ಸಮಿತಿ ಅಂತ ಸ್ಟಾರ್ಟಿಂಗ್ಗೆ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರ ಎಸ್, ಇಲ್ಲಿ ನೋಡಿ ದಿ ಅಡ್ಮಿಟ್ ಕಾರ್ಡ್ ಫಾರ್ ಬಿಟ್ಟಿದ್ದಾರೆ ನೋಡ್ರಿ. ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ದ ಅಡ್ಮಿಟ್ ಕಾರ್ಡ್. ಕ್ಲಿಕ್ ಮಾಡಿದ್ರ ಓಕೆ ಸರ್. ಅವಾಗ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ದ ಅಡ್ಮಿಟ್ ಕಾರ್ಡ್ ಫಾರ್ ಕ್ಲಾಸ್ 6. ಓಕೆನಾ? ಹಾಗಾದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಈ ತರದೊಂದು ಬಾಕ್ಸ್ ಓಪನ್ ಆಗುತ್ತೆ, ಸ್ಟೂಡೆಂಟ್ ಲಾಗಿನ್. ಹಾಗಾದ್ರೆ ಇದ್ರಲ್ಲಿ ಏನ್ ಹಾಕ್ಬೇಕು ಸರ್ ನಾವು ಅಂದ್ರೆ ರಿಜಿಸ್ಟ್ರೇಷನ್ ನಂಬರ್. ಯಾವುದು ಸರ್? ನಿಮಗೆ ಅಪ್ಲಿಕೇಶನ್ ಹಾಕಿದ್ರಲ್ಲ, ಕಂಪ್ಯೂಟರ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಒಂದು ಕಾಪಿ ಕೊಟ್ಟಿರ್ತಾರೆ, ಕಂಪ್ಯೂಟರ್ ಕಾಪಿ. ಅದರಲ್ಲಿ ಫಸ್ಟ್ ಗೆ ಇರುತ್ತೆ 11 ನಂಬರ್ ಇರ್ತವೆ. ಆ 11 ನಂಬರ್ನ ಇದ್ರ ಮೇಲೆ ಹಾಕಿ. ಇಲ್ಲಿ ಹಾಕ್ಬಿಟ್ಟು ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ನಂಬರ್ ಇದೆ, ಅದನ್ನ ಹಾಕ್ತಿದ್ದೀನಿ. 10080805026 ಓಕೆ, ಕರೆಕ್ಟಾಗಿ ಎಣಿಸಿ. 11 ನಂಬರ್ ಇರಬೇಕು, ಅವಾಗ ಅದು ಕರೆಕ್ಟ್. ಡೇಟ್ ಆಫ್ ಬರ್ತ್ ಹೊಡೀರಿ. ಡೇಟ್ ಆಫ್ ಬರ್ತ್ ಅಲ್ಲಿ ಯಾವುದು 2014 ಅಂತ ಇದೆ. ಹಾಗಾದ್ರೆ ನಾವು 2014 ಅಂತ ತಗೊಳ್ರಿ, ಜೂನ್ ತಿಂಗಳು 2021. ಓಕೆನಾ? ಹಾಗಾದ್ರೆ ಡೇಟ್ ಆಫ್ ಬರ್ತ್ ನಂಬರ್ ಹೋದ್ಮೇಲೆ ಇಲ್ಲೊಂದು ಲೆಕ್ಕ ಕೊಟ್ಟಿರ್ತಾರೆ. ಅದು ಕೂಡೋದಿರ್ಲಿ, ಕಳಿಯೋದಿರ್ಲಿ, ಗುಣಿಸೋದಿರ್ಲಿ, ಬಾಕ್ಸೋದಿರ್ಲಿ, ಯಾವ್ದಾದ್ರೆ ನಮ್ಗೇನು 5 + 2 7, 3 + 2 5 57. ಓಕೆನಾ? ಎಷ್ಟು ಬರುತ್ತಪ್ಪ ಆನ್ಸರು? 57 ಬಂದ್ಮೇಲೆ ನಾವೇನ್ ಮಾಡ್ಬೇಕು ಹೇಳ್ರಿ, ಇದನ್ನ ಸ್ವಲ್ಪ ಸೈಡಿಗೆ ಹಾಕಿ ಸೈನ್ ಇನ್ ಅಂತ ಇರುತ್ತೆ. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದಿಷ್ಟು ಇನ್ಫಾರ್ಮೇಶನ್ ಹಾಕಿ ಸೈನ್ ಇನ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಏನಾಗತ್ತೆ, ನಿಮಗೆ ಆಲ್ ಟಿಕೆಟ್ ಡೌನ್ಲೋಡ್ ಆಗತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಷ್ಟೇ, ಜಸ್ಟ್ ಸೈನ್ ಇನ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೋಡಿ, ರಿಜಿಸ್ಟ್ರೇಷನ್ ನಂಬರು, ಡೇಟ್ ಆಫ್ ಬರ್ತ್ ಒಂದು ಲೆಕ್ಕ ಕೊಟ್ಟಿರ್ತಾರೆ, ಅದನ್ನ ಅದ್ರ ಆನ್ಸರ್ ಹಾಕ್ರಿ. ಸೈನ್ ಇನ್ ಮಾಡಿದ್ಮೇಲೆ ನಿಮಗೆ ನಿಮ್ಮ ಆಲ್ ಟಿಕೆಟ್ ಡೌನ್ಲೋಡ್ ಆಗತ್ತೆ. ನಾವು ರಿಸಲ್ಟ್ ನೋಡ್ಬೇಕಾದ್ರೂ ಇಷ್ಟೇ ಫಾರ್ಮೇಶನ್ ಬಹಳ ಈಸಿ ಇರುತ್ತೆ. ಈಗ ಇದು ಸರ್ವರ್ ಬಿಸಿ ಇರೋದ್ರಿಂದ ನಿಮಗೆ ಇದು ಡೌನ್ಲೋಡ್ ಆಗ್ತಿಲ್ಲ. ನಾನು ಬೆಳಗ್ಗಿಂದ ಟ್ರೈ ಮಾಡ್ತಿದ್ದೀನಿ. ನಿನ್ನೆ ಅಪ್ಲಿಕೇಶನ್ ಇದನ್ನ ಬಿಟ್ಟಿದ್ದು ಆದ್ರೂ ಕೂಡ ನಾನು ಡೌನ್ಲೋಡ್ ಮಾಡ್ತಿದ್ದೀನಿ.
ಈಗಲೂ ಕೂಡ ಅದು ಡೌನ್ಲೋಡ್ ಆಗ್ತಿಲ್ಲ. ಬಟ್ ಸೇಮ್ ಫಾರ್ಮೇಶನ್ ಇಷ್ಟನ್ನ ಹಾಕಿ ನೀವು ಮೊಬೈಲಲ್ಲೂ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಮೇ ಬಿ ಅದು ಎಲ್ಲದು ಅಪ್ಲೋಡ್ ಮಾಡಿರೋದ್ರಿಂದ ಯಾಕೆ ಓಪನ್ ಆಗ್ತಿಲ್ಲ, ಸರ್ವರ್ ಹ್ಯಾಂಗ್ ಆಗ್ತಿದೆ ಅನ್ಸುತ್ತೆ. ಹಾಗಾಗಿ ಇವತ್ತು ಸಂಜೆ ಒಳಗೆ ಅಥವಾ ಬೆಳಿಗ್ಗೆ ಒಳಗೆ ಅದು ಸರಿ ಆಗತ್ತೆ. ನೀವು ನೋಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ ಈ ತರ ಹಾಲ್ ಟಿಕೆಟ್ ನ ಡೌನ್ಲೋಡ್ ಮಾಡ್ಕೊಂಡು ನೋಡಿ, ಒಂದು ಸಲ ನೋಡ್ಬೇಕಾಗತ್ತೆ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್ ಅಥವಾ ನಿಮ್ಮ ಏನಪ್ಪಾ ಅಂದ್ರೆ ನಿಮ್ಮ ಯಾವುದು ನಿಮ್ಮ ಮೀಡಿಯಂ ಆಫ್ ದ ಎಕ್ಸಾಮಿನೇಷನ್ ಮತ್ತೆ ಸ್ಕೂಲಿಂದ ಎಲ್ಲ ಡೀಟೇಲ್ಸ್ ಇರುತ್ತೆ. ಅದರಲ್ಲಿ ಯಾವ ಸ್ಕೂಲಲ್ಲಿ ಎಷ್ಟು ಗಂಟೆಗೆ ಎಕ್ಸಾಮ್ ಇದೆ ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ಇರುತ್ತೆ. ಯಾಕಂದ್ರೆ ಆ ಹಾಲ್ ಟಿಕೆಟ್ ನ ಆಧಾರದ ಮೇಲೆ ನಮಗೆ ಎಕ್ಸಾಮ್ ಒಳಗ್ ಬಿಡೋದು. ಹಾಗಾಗಿ ಹಾಲ್ ಟಿಕೆಟ್ ನ ನೀವು ಏನ್ ಮಾಡ್ಬೇಕು, ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಓಕೆನಾ? ಹಾಲ್ ಟಿಕೆಟ್ ನ ಡೌನ್ಲೋಡ್ ಮಾಡ್ಕೊಂಡು ಅದ್ರೊಳಗಿರೋ ಈ ಎಲ್ಲಾ ಇನ್ಫಾರ್ಮೇಶನ್ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡ್ಮೇಲೆ ಸರ್ ಯಾವುದೋ ಒಂದು ಮೀಡಿಯಂ ಆಫ್ ಎಕ್ಸಾಮಿನೇಷನ್ ಅದು ನಂದು ಚೇಂಜಸ್ ಮಾಡಿದ್ರೆ ಆದ್ರೆ ಚೇಂಜ್ ಆಗಿಲ್ಲ ಸರ್ ಅಂದ್ರೆ ನೀವು ಚೇಂಜ್ ಮಾಡಿಸಿರುವಂತ ಕಾಪಿ, ಕಂಪ್ಯೂಟರ್ ಕಾಪಿ ಮತ್ತೆ ಹಾಲ್ ಟಿಕೆಟ್ ಎರಡೂ ತಗೊಂಡು ನಿಮ್ಮ ಹತ್ತಿರದ ನಿಮ್ಮ ಜಿಲ್ಲೆಯ ನವೋದಯ ಶಾಲೆಯ ಪ್ರಿನ್ಸಿಪಾಲ್ನ ಭೇಟಿಯಾಗಿ. ಖಂಡಿತ ನಿಮಗೆ ಅವ್ರು ಸಹಾಯ ಮಾಡ್ತಾರೆ. ಇನ್ನು ಯಾರು ಎಲ್ಲೂ ಹೋದ್ರು ನಿಮ್ಮ ಪ್ರಾಬ್ಲಮ್ಸ್ ಕ್ಲಿಯರ್ ಆಗಲ್ಲ. ಯಾಕಂದ್ರೆ ಡಿಸ್ಟಿಕ್ ಅಲ್ಲಿ ಒಂದೇ ಒಂದು ನವೋದಯ ಶಾಲೆ ಇರೋದ್ರಿಂದ ನೇರವಾಗಿ ನೀವು JNV ಪ್ರಿನ್ಸಿಪಲ್ ಸರ್ಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮಗೆ ಇದರ ಬಗ್ಗೆ ಸಹಾಯ ಮಾಡ್ತಾರೆ. ಅದನ್ನ ಬಿಟ್ರೆ ಯಾವುದೇ ಕಾರಣಕ್ಕೂ ಬೇರೆ ಕಡೆ ಎಲ್ಲೂ ಕೂಡ ಏನೂ ಕೂಡ ನಾವು ಮಾಡ್ಸಕ್ಕಾಗಲ್ಲ. ಕಂಪ್ಯೂಟರ್ ಏನು ಎಡಿಟ್ ಮಾಡ್ಸಕ್ಕಾಗಲ್ಲ. ಹೊಸದಾಗಿ ಏನು ಅವ್ರು ನಮಗೆ ಎಡಿಟ್ ಮಾಡೋದಕ್ಕೆ ಅವಕಾಶನೂ ಕೊಡಲ್ಲ. ಅಲ್ಲಿ ಹೋದ್ರೆ ಮಾತ್ರ ಇವ್ರು ಮಾಡಿಸಿದ್ದಾರೆ ಆದ್ರೂ ಕೂಡ ಹಾಲ್ ಟಿಕೆಟ್ ಅಲ್ಲಿ ಅದೇ ಬಂದಿರೋದ್ರಿಂದ ಅವ್ರು ನೇರವಾಗಿ ಮೇನ್ ಬ್ರಾಂಚ್ಗೆ ಕಾಂಟ್ಯಾಕ್ಟ್ ಮಾಡಿ ಅದನ್ನ ಸರಿ ಮಾಡಿಸುವಂತ ವ್ಯವಸ್ಥೆನ ಮಾಡ್ತಾರೆ. ಹಾಗಾಗಿ ನೋಡ್ಕೊಳ್ಳಿ, ಇದು ಬೆಳಗಿಂದ ನಾನು ಟ್ರೈ ಮಾಡ್ತಿದ್ದೀನಿ ಆದ್ರೂ ಕೂಡ ಯಾಕೋ ಡೌನ್ಲೋಡ್ ಆಗ್ತಿಲ್ಲ, ಸರ್ವರ್ ಬಿಸಿ ಇದೆ. ಹಾಗಾಗಿ ಆಗತ್ತೆ ಇವತ್ತು ಸಂಜೆ ಅಥವಾ ಬೆಳಿಗ್ಗೆ ಅಷ್ಟರಲ್ಲಿ ಆಗತ್ತೆ. ಫಸ್ಟ್ ಹಾಲ್ ಟಿಕೆಟ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ ಫೋಟೋ, ಸಿಗ್ನೇಚರು, ಹೆಸರು, ನಿಮ್ ಮೀಡಿಯಂ ಆಫ್ ಎಕ್ಸಾಮಿನೇಷನ್ ಬಹಳ ಇಂಪಾರ್ಟೆಂಟ್. ಅದನ್ನ ಫಸ್ಟ್ ನೋಡ್ಕೊಳ್ಳಿ. ಮತ್ತೆ ಯಾವ ಶಾಲೆಯಲ್ಲಿ ಎಷ್ಟು ಗಂಟೆಗೆ ಎಕ್ಸಾಮ್ ಇದೆ ಅದನ್ನ ಕ್ಲೀನ್ ಆಗಿ ನೋಡ್ಕೊಂಡು ಯಾವ ಶಾಲೆಯಲ್ಲಿ ನಮ್ಮ ಇದಿದೆ ಎಕ್ಸಾಮ್ ಇದೆ, ಎಕ್ಸಾಮ್ ಸೆಂಟರ್ ಕೂಡ ಕೊಟ್ಟಿರ್ತಾರೆ ಅವರು. ಜೊತೆಗೆ ಎಷ್ಟು ಗಂಟೆಗೆ ಎಕ್ಸಾಮ್ ಇದೆ, ನಾವು ಎಷ್ಟು ಗಂಟೆಗೆ ಅಲ್ಲಿ ಹೋಗ್ಬೇಕು, ಮತ್ತೆ ಹೋಗ್ಬೇಕಾದ್ರೆ ನಾವು ಏನೇನ್ ತಗೊಂಡೋಗ್ಬೇಕು, ಎಕ್ಸಾಮಿಗೆ ಹೋಗ್ಬೇಕಾದ್ರೆ ಏನೇನ್ ತಗೊಂಡೋಗ್ಬೇಕು ಅದರೆಲ್ಲ ಸಂಪೂರ್ಣ ಮಾಹಿತಿ ಅದ್ರೊಳಗಿರುತ್ತೆ. ಅದನ್ನ ಒಂದ್ಸಲ ಓದಿ ಅದಕ್ಕೆ ಸಂಬಂಧಪಟ್ಟಂತೆ ನಾನೇನ್ ಮಾಡ್ತೀನಿ, ಇನ್ನೊಂದು ವಿಡಿಯೋವನ್ನ ಮಾಡಿ ನಿಮಗೆ ನಾನು ಅದನ್ನ ಸಂಪೂರ್ಣವಾದ ಮಾಹಿತಿನ ನಾನು ಕೊಡ್ತೀನಿ. ಟೆನ್ಷನ್ ಬೇಡ. ಇನ್ನು ನಮಗೆ ಡಿಸೆಂಬರ್ 13 ಅಂದ್ರೆ ಕೆಲವೇ ದಿನಗಳು ಉಳಿದಿರೋದ್ರಿಂದ ನಿಮ್ಮ ಪ್ಲಾನಿಂಗ್ ಮಾಡ್ಕೊಳ್ಳಿ. ಇನ್ನು ಎಷ್ಟು ಟಾಪಿಕ್ ನಾನು ಓದಿಲ್ಲ, ಇನ್ನು ಎಷ್ಟು ಟಾಪಿಕ್ ಓದಬೇಕು, ಯಾವುದ್ರಲ್ಲಿ ನನ್ನ ಮಾರ್ಕ್ಸ್ ಕಡಿಮೆ ಆಗ್ತಿದೆ. ಈಗೆಲ್ಲ ನೀವು ಮಾಡಲ್ ಪೇಪರ್ಸ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಿರ್ತೀರಾ. ಅದರಲ್ಲಿ ಈಗ ನನ್ನ ಮಾರ್ಕ್ಸ್ ಯಾವ್ದ್ರಲ್ಲಿ ಕಡಿಮೆ ಆಗ್ತಿದೆ, ನಾನು ಯಾವ ಟಾಪಿಕ್ ಅಲ್ಲಿ ಇಂಥ ಕ್ವಶನ್ಸ್ಗಳು ಬರ್ತಿಲ್ಲ ನನಗೆ ಅಂದ್ರೆ ಅಂಥ ಕ್ವಶನ್ಸ್ಗಳನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾವ ಮೆಂಟಲ್ ಎಬಿಲಿಟಿನ, ಪ್ಯಾಸೇಜ್ ಅಲ್ಲ, ಗ್ರಾಮರ್ ಅಲ್ಲ ಅಥವಾ ಮ್ಯಾಥ್ಸ್ ಅಲ್ಲ, ಮ್ಯಾಥ್ಸ್ ಅಲ್ಲಿ ಯಾವ ಟಾಪಿಕ್ ಅದ್ರ ಕಡೆ ಫೋಕಸ್ ಮಾಡಿ. ಎಕ್ಸಾಮ್ ಹತ್ರ ಇರ್ಬೇಕಾದ್ರೆ ರಿವಿಷನ್ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್. ಏನ್ ಹೇಳಿ? ರಿವಿಷನ್ ಈಸ್ ದ ಮಸ್ಟ್ ಅಂಡ್ ಶುಡ್ ಇಂಪಾರ್ಟೆಂಟ್. ನಾವು ಎಷ್ಟೇ ಓದಿರ್ಬೋದು ಆದ್ರೆ ಒಂದ್ಸಲ ರಿವಿಷನ್ ಮಾಡಿ. ಜೊತೆಗೆ ಮಾಡಲ್ ಪೇಪರ್ಸ್ ಒಂದು 10 ರಿಂದ 20 ಮಾಡಲ್ ಪೇಪರ್ಸ್ ಅಥವಾ ಒಂದು 30 ಪೇಪರ್ಸ್ ಮಾಡಲ್ ಪೇಪರ್ಸ್ಗಳನ್ನ ಆದಷ್ಟು ಸಾಲ್ವ್ ಮಾಡಿ. ದಟ್ ಈಸ್ ದ ಇಂಪಾರ್ಟೆಂಟ್. ಅವಾಗ ನಿಮ್ಗೊಂದು ಐಡಿಯಾ ಬರುತ್ತೆ. ಇಲ್ಲಾಂದ್ರೆ ಇಲ್ಲ. ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ಗೆಲ್ಲ ಮನೆಗೆ ಕಳಿಸ್ಬಿಟ್ಟಿವಿ ನಾವು. 30 OMR ಶೀಟು 30 ಕ್ವಶನ್ ಪೇಪರ್ ಕಳಿಸಿದೀವಿ. ಆಲ್ಮೋಸ್ಟ್ ಕಂಪ್ಲೀಟು ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನೀವೇನ್ ಮಾಡ್ಬೇಕು, ಅದೇ ಪೇಪರ್ಸ್ಗಳನ್ನ ಅವ್ರು ಸಾಲ್ವ್ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಈಸಿ ಆಗ್ತಿದೆ. ಖಂಡಿತ ಒಳ್ಳೇದಾಗತ್ತೆ. ಎಫರ್ಟ್ ಹಾಕ್ರಿ, ಪ್ರಯತ್ನ ಪಡ್ರಿ. ಬಾಯ್ ಮೈ ಡಿಯರ್ ಸ್ಟೂಡೆಂಟ್ಸ್. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಯಾವ್ದು ಹೇಳ್ರಿ? ಇಂಪಾರ್ಟೆಂಟ್ ಟಾಪಿಕ್ ತಗೊಂಡ್ಬರ್ತೀನಿ. ಏನು ಎಕ್ಸಾಮ್ ಟೈಮಲ್ಲಿ ಹೇಗೆ ರಿವಿಷನ್ ಮಾಡಬೇಕು, ಮತ್ತೆ ಎಕ್ಸಾಮ್ ಟೈಮಲ್ಲಿ ಏನನ್ನ ಜಾಸ್ತಿ ಫೋಕಸ್ ಮಾಡಬೇಕು, ಎಕ್ಸಾಮಿಗೆ ಹೋಗ್ಬೇಕಾದ್ರೆ ಏನೆಲ್ಲ ತಗೊಂಡೋಗ್ಬೇಕು, ಮತ್ತೆ ಎಕ್ಸಾಮ್ನ ಬರಿಬೇಕಾದ್ರೆ ಯಾವ ರೀತಿ ಬರಿಬೇಕಾಗತ್ತೆ ಅನ್ನೋದನ್ನ ಮತ್ತೆ ನಾನೊಂದು ಮುಂದಿನ ವಿಡಿಯೋಗಳಲ್ಲಿ ಮಾಡ್ತಾ ಬರ್ತೀನಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕಂದ್ರೆ ಮುಂದಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ವಿಡಿಯೋ, ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ. ಓಕೆ, ಬಾಯ್.